ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿ ಆಗಿದೆ. ಈಗ ಮತ್ತೆ ಬಿಜೆಪಿಗೆ ಅನೇಕರು ಬರ್ತಾರೆ, ಸೇರ್ಪಡೆಯಾಗ್ತಾರೆ ಎನ್ನುವ ಸುಳಿವನ್ನ ಆಗಾಗ ನಾವು ನೋಡ್ತಾ ಇದ್ದೇವೆ. ಇದೀಗ ಜನಾರ್ದನ್ ರೆಡ್ಡಿ ಅವರ ಸರದಿ ಅಂತ ಕಾಣಿಸುತ್ತೆ. ಜನಾರ್ದನ ರೆಡ್ಡಿ ಅವರು ಮತ್ತೆ ಘರ್ವಾಪ್ಸಿ ಆಗ್ತಾರಾ? ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕರಾಗಿರುವಂಥ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರಾ ಎನ್ನುವ ಚರ್ಚೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಮೋದಿ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ಅವರ ಮನಸ್ಸು ಅವರ ಮಾತುಗಳು ವಾಲ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣದಲ್ಲಿ ಮೋದಿಜಿಯವರನ್ನು ಅಭಿನಂದಿಸಬೇಕು. ಇಡೀ ವಿಶ್ವವೇ ತಿರುಗಿ ನೋಡುವಂಥ ಕೆಲಸವನ್ನು ಮೋದಿ ಮಾಡಿದ್ದಾರೆ. 500 ವರ್ಷದ ಹೋರಾಟಕ್ಕೆ ಇದೀಗ ಫಲ ಬಂದಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಗಂಗಾವತಿ ಅಭಿವೃದ್ಧಿಯಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಡ್ಡಿ ಆಗ್ತಾ ಇದ್ದಾರೆ. ಪಾಯಿಂಟ್ ಇಲ್ಲಿದೆ. ಇಡೀ ರಾಜ್ಯ ಕಾಂಗ್ರೆಸ್ನ ಅವರು ದೂಷಣೆ ಮಾಡುವ ಬದಲಾಗಿ ಗಂಗಾವತಿಯ ಕಾಂಗ್ರೆಸ್ನ ಮಾಜಿ ಶಾಸಕ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಅಡ್ಡಿ ಆಗ್ತಾ ಇದ್ದಾರೆ. ಸೋಲಿನ ಹತಾಶೆ ಇಕ್ಬಾಲ್ ಅನ್ಸಾರಿ ಅವರನ್ನ ಕಾಡ್ತಾ ಇದೆ. ಕ್ಷುಲ್ಲಕ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ಅಡ್ಡಿ ಆಗ್ತಾ ಇದ್ದಾರೆ. MP ಚುನಾವಣೆಯ ಬಳಿಕ ಅನ್ಸಾರಿಯನ್ನ ಕಾಂಗ್ರೆಸ್ನವರು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತ ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಇದು ಲೋಕಲ್ ಫೈಟ್. ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು. ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ. ಜೊತೆಯಲ್ಲಿ ಇವತ್ತು ಗಂಗಾವತಿ ನಗರದ ಅಭಿವೃದ್ಧಿ ವಿಚಾರಕ್ಕೆ ನಾನು ಈಗಾಗಲೇ ಶಾಸಕನಾಗಿ 6 ತಿಂಗಳು ಕೂಡ ಕಳೆದಿದೆ. ರಾಮ ಮಂದಿರ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಇಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡುವ ಮಾತುಗಳು ಜನಾರ್ದನ ರೆಡ್ಡಿ ಅವರ ಬಾಯಲ್ಲಿ ಬರ್ತಾ ಇಲ್ಲ. ಅವರಿಗೆ ಲೋಕಲಿ ಸ್ಥಳೀಯವಾಗಿ ಪ್ರತಿಯೊಂದಕ್ಕೂ ಅಡ್ಡಗಾಲಾಗುತ್ತಿರುವ ಇಕ್ಬಾಲ್ ಅನ್ಸಾರಿ ಬಗ್ಗೆ ಮಾತನಾಡಿದ್ದಾರೆ. ಮೋದಿಯನ್ನು ಹೊಗಳಿದ್ದಾರೆ, ಇಕ್ಬಾಲ್ ಅನ್ಸಾರಿಯನ್ನು ತೆಗಳಿದ್ದಾರೆ. ಅಲ್ಲಿಗೆ ಅರ್ಥ ಸ್ಥಳೀಯ ಕಾಂಗ್ರೆಸ್ ನಾಯಕತ್ವವನ್ನು ವಿರೋಧ ಮಾಡ್ತಾ ಇದ್ದಾರಾ ಅಥವಾ ಅವರು ಇಡೀ ಘರ್ವಾಪ್ಸಿ ಆಗುವ ಸೂಚನೆಯನ್ನು ಕೊಡ್ತಾ ಇದ್ದಾರಾ ಅಂತ? ಬಿಜೆಪಿ ಕರ್ ವಾಪಸ್ಸಾದ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಒಂದು ಬಹಳಷ್ಟು ಬೆಳವಣಿಗೆ ಆಗಿರುತ್ತದೆ. ಅದರ ಬೆನ್ನಲ್ಲೇ ಸ್ವತಃ ಇಷ್ಟು ದಿನ ಅಂತಂದ್ರೆ ಕೇವಲ KRPP ಪಕ್ಷದ ಮೂಲಕ ಅವ್ರ ಬ್ಯಾನರ್ ಅಡಿಯಲ್ಲಿ ಬ್ಯಾನರ್ಗಳ ಹಾಕ್ಸಿ ಅಂದ್ರೆ ಪ್ರಚಾರವನ್ನ ಮಾಡ್ತಾ ಇದ್ರು ಜನಾರ್ದನ ರೆಡ್ಡಿ ಅವರು. ಆದ್ರೆ ಇದೀಗ ಮೊನ್ನೆ ತಾನೇ ಏನಂತಂದ್ರೆ ರಾಮ ಮಂದಿರ ಒಂದು ನಿರ್ಮಾಣದಲ್ಲಿ ಅದರ ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನಾ ದಿನದಂದು ಸ್ವತಃ ಮೋದಿಯವರ ಫೋಟೋವನ್ನು ಹಾಕಿ ಅಭಿನಂದನೆ ಸಲ್ಲಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ನಿನ್ನೆ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನಂತರ ಬಹಿರಂಗವಾದಂತ ಒಂದು ಸಭೆಯಲ್ಲಿ ಜನಾರ್ದನ ರೆಡ್ಡಿ ಅವರು ಮೋದಿಯವರನ್ನು ಆಡಿ ಹೊಗಳಿರುತ್ತದೆ. ಮೋದಿಯವರು 500 ವರ್ಷಗಳ ಏನಾದ್ರು ಹೋರಾಟಕ್ಕೆ ಫಲ ತಂದು ಕೊಟ್ಟಿದ್ದಾರೆ. ಅದರಾಗಿ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತ ಕೆಲಸವನ್ನ ಮೋದಿಯವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿ ಒಂದು ಕಡೆ ಹೇಳಿರುತ್ತದೆ. ಅದರ ಜೊತೆಗೆ ತದನಂತರ ಆ ಕಾರ್ಯಕ್ರಮ ಮುಗಿದ ಬಳಿಕ ಇಲ್ಲಿನ ಕಾಂಗ್ರೆಸ್ನ ನಾಯಕರಾದಂತ ಮಾಜಿ ಸಚಿವರಾದಂತ ಇಕ್ಬಾಲ್ ಅನ್ಸಾರಿ ವಿರುದ್ಧ ನೇರವಾದಂತ ವಾಗ್ದಾಳಿ ಮಾಡಿರುತ್ತದೆ. ಕಾರಣ ಏನಂತಂದ್ರೆ ಇಲ್ಲಿ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸಮಿತಿ ಇರುತ್ತೆ. ಆರೋಗ್ಯ ಸಮಿತಿಯಲ್ಲಿ ಸ್ಥಳೀಯ ಶಾಸಕರಂತ ಜನಾರ್ದನ ರೆಡ್ಡಿ ಅವರು ಆ ಸಮಿತಿಗೆ ತಮ್ಮ ಆಪ್ತರನ್ನ ನೇಮಕ ಮಾಡಿದ್ರು ಸಮಿತಿಯಲ್ಲಿ. ಆದ್ರೆ ಅದರ ಬೆನ್ನಲ್ಲೇ ಇದೀಗ ಸ್ವತಃ ಇಕ್ಬಾಲ್ ಅನ್ಸಾರಿ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಆ ಆರೋಗ್ಯ ಸಮಿತಿಯನ್ನ ವಿಸರ್ಜನೆ ಮಾಡಿಸಿದ್ದಾರೆ. ಇದೀಗ ಇಕ್ಬಾಲ್ ಅನ್ಸಾರಿ ಮತ್ತು ಜನಾರ್ದನ ರೆಡ್ಡಿ ನಡುವೆ ಒಂದು ಫೈಟ್ ಏರ್ಪಟ್ಟಿರುತ್ತದೆ. ಸ್ವತಃ ಇಕ್ಬಾಲ್ ಅನ್ಸಾರಿ ವಿರುದ್ಧ ನೇರವಾದ ವಾಗ್ದಾಳಿ ನಡೆಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ಇಕ್ಬಾಲ್ ಅನ್ಸಾರಿ ಅಡ್ಡಿಕಲ್ ಆಗ್ತಾ ಇದ್ದಾರೆ. ಅವರನ್ನ ಕಾಂಗ್ರೆಸ್ ಕೂಡ ಆಗಲೇ ತೆಗಳಿದ್ದಾರೆ. ಆ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆ ನಂತರ ಡಸ್ಟ್ಬಿನ್ಗೆ ಕಾಂಗ್ರೆಸ್ ನಾಯಕರೇ ಇಕ್ಬಾಲ್ ಅನ್ಸಾರಿ ಅವ್ರನ್ನ ಹಾಕ್ತಾರೆ ನೋಡಿ ಅಂತ ಹೇಳಿರುತ್ತದೆ. ಅಂದ್ರೆ ಇವೆರಡೂ ನೋಡಿದಾಗ ಖಂಡಿತಲೂ ಕೂಡ ಏನಾದ್ರೂ ಮೊದಲ ಸುತ್ತಿನಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಕರೆದಂತ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಜನಾರ್ದನ ರೆಡ್ಡಿ ಕರ್ಕೊಂಡ್ಬರೋದು ಬಹಳಷ್ಟು ಇಂಟ್ರೆಸ್ಟಿಂಗ್, ಅಂದ್ರೆ ಬಹಳಷ್ಟು ಆಸೆ ಇದೆ. ಅವ್ರನ್ನ ಕರ್ಕೊಂಡ್ಬಂದ್ರೆ ನಮಗೆ ಪ್ಲಸ್ ಆಗುತ್ತೆ ಅಂತ. ಆದ್ರೆ ಹೈಕಮಾಂಡ್ ಅದಕ್ಕೆ
ಯಾವುದೇ ರೀತಿಯಿಂದ ಸೊಪ್ಪು ಹಾಕಿದ್ದಿಲ್ಲ. ಇದೀಗ ಏನಂತಾರೆ ಅಂದ್ರೆ ಸ್ವತಃ ಯಡಿಯೂರಪ್ಪನವರು ಮತ್ತು ಹೋಗಿ ಹೈಕಮಾಂಡ್ ಜೊತೆ ಮೊದಲ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಅಲ್ಲಿ ಕೂಡ ಹೈಕಮಾಂಡ್ ಆಯ್ತು ಕಾದು ನೋಡೋಣ ಅಂತ ಹೇಳಿರುವಂತದ್ದು. ಆ ಕಾರಣಕ್ಕಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಮೋದಿ ಅವರನ್ನ ಮತ್ತು ಮೋದಿ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಗರ್ ವಾಪಸಿ ಆಗಲಿದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬಂದಿರೋದು. ಒಟ್ಟಾರೆ ಕಾದು ನೋಡಬೇಕಾಗಿದೆ ಯಾವ ರೀತಿ ಬಿಜೆಪಿ ನಾಯಕರು ಇವ್ರನ್ನ ಜನಾರ್ದನ್ ರೆಡ್ಡಿ ಅವ್ರನ್ನ ಗರ್ ವಾಪಸಿ ಮಾಡಿಸ್ಕೊಳ್ಳಿದ್ದಾರೆ ಅಂತ ಹೇಳಿದ್ರು. ದಶರಥ್. ಥ್ಯಾಂಕ್ ಯು ನಾಗರಾಜ್.